75 ದಿನದ ವೆಯ್ಟ್ ಲಾಸ್ ಚಾಲೆಂಜಿನ 51 ಮತ್ತು 52ನೇ ದಿನದ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ನನ್ನ 45 ನಿಮಿಷದ ವರ್ಕೌಟ್ ಮತ್ತು ಹಾಗೆ ವಾಕಿಂಗ್ ಕೂಡ ಕಂಪ್ಲೀಟ್ ಆಗಿದೆ. 2 ದಿನ ಕೂಡ ನಾನು ಮಿಸ್ ಮಾಡದೆ ಮಾಡ್ಕೊಂಡಿದ್ದೀನಿ. ಕೆಲವು ಸಲ ಏನಾಗುತ್ತೆ, ಅದೆಲ್ಲ ಒಂದು ಫ್ಲೋ ಅಲ್ಲಿ ಆಗುತ್ತೆ. ಅದೀಗ ನನ್ನ ಒಂದು ಡೈಲಿ ರೊಟೀನಾಗಿ ಸೆಟ್ ಆಗಿದೆ. ಎಕ್ಸಸೈಸು ಮತ್ತು ನನ್ನ ಡಯಟ್ ಆಗಿರ್ಬೋದು, ವಾಕ್ ಆಗಿರ್ಬೋದು. ಬಟ್ ಅದನ್ನು ಅಪ್ಲೋಡ್ ಮಾಡೋ ವಿಷಯದಲ್ಲಿ ಒಂದೊಂದು ದಿನ ನೆಗ್ಲೆಕ್ಟ್ ಆಗುತ್ತೆ. ಆ ವಿಷಯದಲ್ಲಿ ಇನ್ನೂ ಸ್ವಲ್ಪ ನಾನು ಪ್ರೊಫೆಷ್ನಲ್ ಆಗಿರಬೇಕು. ಒಂದೊಂದು ಸಲ ನನ್ನ ಮೂಡ್ ಲೋ ಇದ್ದಾಗ ಈವನ್ ಟೈಮ್ ಇದ್ದರೂ ಕೂಡ ಮಾಡೋದಿಲ್ಲ. ಆ ಥರ ಒಂದು 2-3 ಸಲ ಮಾಡಿದ್ದೀನಿ. ಅದನ್ನೊಂದನ್ನು ಚೇಂಜ್ ಮಾಡ್ಕೋಬೇಕು ನಾನು. ಅಗಸ್ತ್ಯ ಫುಲ್ ಆ್ಯಕ್ಟಿವ್ ಆಗಿದ್ದಾನೆ, ಅವನು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾನೆ. ಇವಾಗ ಸ್ವಲ್ಪ ಜಾಸ್ತಿನೇ ಡಿಸ್ಟರ್ಬ್ ಮಾಡ್ತಾ ಇದ್ದ ಎಕ್ಸಸೈಸ್ ಮಾಡಲಿಕ್ಕೆ. ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಳ್ತಾ ಇದ್ದ. ಇವತ್ತು ಹೊರಗಡೆ ಹೋಗಲಿಕ್ಕಿದೆ, ಹಾಸ್ಪಿಟಲ್ ಹೋಗಲಿಕ್ಕಿದೆ ಅಗಸ್ತ್ಯಂಗೆ. ಅವನಿಗೊಂಚೂರು ಸ್ಕಿನ್ ಅಲರ್ಜಿ ಆಗಿತ್ತು. ಹೋಮ್ ರೆಮಿಡೀಸ್ ತುಂಬ ಎಲ್ಲ ಟ್ರೈ ಮಾಡಿದೆ, ಬಟ್ ಓಕೆ ಕಡಿಮೆ ಇದೆ. ಆದರೆ ಸ್ವಲ್ಪ ಆದರೂ ರಿಪೀಟಾಗಿ ಬರ್ತಾ ಇದೆ. ಅದಕ್ಕೆ ಒಂದು ಸಲ ಕನ್ಸಲ್ಟ್ ಮಾಡೋಣ ಅಂತ ಹೇಳಿ ಈವ್ನಿಂಗ್ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಹಾಸ್ಪಿಟಲ್ ಮುಗಿಸಿ ಅಲ್ಲಿಂದ ಒಂದಿಷ್ಟು ಗಿಡ ಮತ್ತು ಪಾಟ್ ತಗೊಳ್ಳೋ ಐಡಿಯಾ ಇತ್ತು. ಹಾಗಾಗಿ ಕರಾಮ ಅಂತ ಅಲ್ಲಿಗೆ ಹೋಗಿದ್ವು. ಈ ಒಂದು ಸ್ಟ್ಯಾಂಡ್ ನಾನು ದೀಪಾವಳಿಯಲ್ಲಿ ತಗೊಂಡಿದ್ದು. ನಂದು ಥೀಮ್ ಇದ್ದಿದ್ದು ಇದೇ ಥರ, ಪೂರ್ತಿ ಗ್ರೀನ್ ಪ್ಲಾಂಟ್ಸ್ಗಳು, ನ್ಯಾಚುರಲ್ ಪ್ಲಾಂಟ್ಸ್ ಇಡಬೇಕು ಅಂತ. ಬಟ್ ತಗೊಂಡಿರಲಿಲ್ಲ ಗಿಡಗಳನ್ನು ಅಂತ. ಆರ್ಟಿಫಿಷಿಯಲ್ ಏನೇನು ಮನೇಲಿತ್ತು ಅದನ್ನಷ್ಟೇ ನಾನು ಅಡ್ಜಸ್ಟ್ ಮಾಡಿ ಇಟ್ಟಿದ್ದೆ. ಇವತ್ತು ನಾನು ಅಗಸ್ತ್ಯ ಕುತ್ಕೊಂಡು ಒಂದಿಷ್ಟು ಪಾಟ್ಗಳಿಗೆ ಮಣ್ಣು ಚೇಂಜ್ ಮಾಡಿ, ಅದು ಸಣ್ಣ ಪಾಟಲ್ಲಿತ್ತು ನಾವು ತಗೊಂಡಿದ್ದ ಗಿಡಗಳು, ಅದನ್ನು ಸ್ವಲ್ಪ ದೊಡ್ಡ ಪಾಟ್ಗಳಿಗೆ ಹಾಗೆ ಸೆರಾಮಿಕ್ದು ಒಂದು 4-5 ಪೀಸ್ ತಗೊಂಡು ಬಂದಿದ್ದೀನಿ. ಅದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಅವನು ಫುಲ್ ಖುಷಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದ. ಮಣ್ಣು ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ. ಅದು ಒಳ್ಳೆಯದು ಕೂಡ. ಎಷ್ಟು ಕನೆಕ್ಟೆಡ್ ಆಗಿರ್ತಾರೆ ಮಣ್ಣಿಗೆ ಅಷ್ಟು ಒಳ್ಳೆಯದಂತೆ, ಹೆಲ್ತಿ ಕೂಡ. ಬಟ್ ಇಲ್ಲಿ ಅವನಿಗಷ್ಟು ಅವಕಾಶ ಇಲ್ಲ. ಇದೊಂದು ಸಣ್ಣ ಟಾಸ್ಕು, ಅವನು ಎಂಜಾಯ್ ಮಾಡ್ದ. ಇದು ಪಾಟ್ಗಳು ತುಂಬ ಕ್ಯೂಟಾಗಿದೆ, ಡಿಫ್ರೆಂಟಾಗಿದೆ. ನಾನು ತಗೊಂಡು ಬಂದಿರೋ ಅಂಥ ಪ್ಲ್ಯಾಂಟಿಗೆಲ್ಲ ಇಂಡೋರ್ ಪ್ಲ್ಯಾಂಟ್ಸು ಮತ್ತು ಸ್ವಲ್ಪ ಬಳ್ಳಿ ಥರದ್ದು, ಅದಕ್ಕೆ ತುಂಬ ಸೂಟಬಲ್ ಆಗುತ್ತೆ. ಆ್ಯಂಡ್ ತುಂಬ ಕಡಿಮೆ ಪ್ರೈಸಲ್ಲಿ ನನಗೆ ಸಿಕ್ತು. ಡೇ ಟು ಡೇ ಅಂತ ಹೇಳಿದೆ, ಅಲ್ಲೆಲ್ಲ 1-20 ದಿರಮ್ ಒಳಗೆ ಹಿಂಗಿರುತ್ತೆ. ಇದೆಲ್ಲ 10 ದಿರಮಿನ ಪಾಟ್ಗಳು. ತುಂಬ ಕಲರು ಚೆನ್ನಾಗಿದೆ, ಸ್ವಲ್ಪ ವೈಬ್ರೆಂಟ್ ಕಲರ್ಸ್ಗಳು ಮತ್ತು ಕ್ಯೂಟಾಗಿದೆ. ಇದು ನನ್ನ 2 ದಿನದ ಸೆಲ್ಫೀಸ್. ಇದು ಕೂಡ ಟಾಸ್ಕ್ನ ಒಂದು ಭಾಗ. ಹಾಗೆ ಇಲ್ಲಿ ತಿಂಡಿಗೆ ನಾರ್ಮಲ್ ಬ್ರೇಕ್ಫಾಸ್ಟ್, ಒಂದಿನ ಪಡ್ಡು ತಗೊಂಡಿದ್ದೀನಿ, ಒಂದಿನ ದೋಸೆ ತಗೊಂಡಿದ್ದೀನಿ. ಆದಷ್ಟು ಎಲ್ಲ ಗ್ರೀನ್ ಸಾಲಡ್ಗಳು ತಿಂದಿದ್ದೀನಿ. ಮಧ್ಯಾಹ್ನಕ್ಕೆ ಜೋಳದ ರೊಟ್ಟಿ ಮತ್ತು ಮೊಸರು ಜೊತೆಗೆ ತಿಂದಿದ್ದೀನಿ. ಮಖಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಂಜೆಗೆ ಓಟ್ಸ್ ಮತ್ತು ಆ್ಯಪಲ್ ತಿಂದಿದ್ದೆ. 2 ದಿನ ಕೂಡ ನಾನು ಓಟ್ಸ್ ರೆಸಿಪಿನೇ. ಹಾಗೆ ಶಾಪಿಂಗ್ ಮುಗಿಸಿ ಬರ್ತಾ ಕಬ್ಬಿನ ಹಾಲು ಕೂಡ ಕುಡಿದೆ. ಇದಿಷ್ಟು ಆಗಿತ್ತು 2 ದಿನದ ಅಪ್ಡೇಟ್. ಆದಷ್ಟು ಬೇಗ ನನ್ನ ರಿಸಲ್ಟ್ ಕೂಡ ನಾನು ಶೋ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಮತ್ತೆ ಸಿಗುವ. ನಮಸ್ತೆ.